ಒಂದು ಕೊಲೆ ಪ್ರಕರಣ ಹತ್ರ 3 ತಿಂಗಳಾಗಿದೆ ಆಗಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ ಆ ಸುದ್ದಿ. ಕಾರಣ ಅಂಧಾಭಿಮಾನಿಗಳಿಂದ. ಇವತ್ತು ಜೈಲಲ್ಲಿರುವಂಥ ವ್ಯಕ್ತಿಗೂ ಕೂಡ ಅಯ್ಯೋ ನನಗೆ ಯಾಕಪ್ಪ ಇಂಥ ಸ್ಥಿತಿ ಬರ್ತಾ ಇದೆ ಅಂತ ಅವ್ರು ಅಂದ್ಕೊತಾ ಇದ್ದಾರೆ. ಅದಕ್ಕೆ ಕಾರಣ ಅಂಧಾಭಿಮಾನ. ಅಭಿಮಾನಿಗಳು ಮಾಡ್ತಾ ಇರುವಂಥ ಕೆಲಸದಿಂದಾಗಿಯೇ ಇವತ್ತು ದರ್ಶನ್ಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆಲ್ಗೋ ಈ ರೀತಿಯಾಗಿ ಶಿಫ್ಟಿಂಗ್ ಕಾರ್ಯಕ್ರಮಗಳು ನಡೀತಾ ಇದೆ. ಕೊಲೆ ಆದಂಥ ವ್ಯಕ್ತಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ಮಕ್ಕಳು ಅಭಿಮಾನಕ್ಕೆ ಈ ರೀತಿಯಾಗಿ ಮಾಡಿ ಜೈಲಿಗೆ ಹೋಗಿದ್ದಾರೆ, ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ, ಅವರನ್ನು ಭೇಟಿ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಹಣಕಾಸಿಲ್ಲ ಅಂತೇಳಿ ಜೈಲಲ್ಲಿರುವಂಥ ಆರೋಪಿಗಳ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಹೆಂಡತಿ ಮಕ್ಕಳು ಮುಂದಿನ ಜೀವನ ಹೇಗಪ್ಪ ಅಂಥೇಳಿ ಕಾಲ ದುಡ್ತಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಭಿಮಾನಿಗಳು ಮಾಡ್ತಾ ಇರುವಂಥ ತಪ್ಪಿಗೆ ಇವತ್ತು ಶಿಕ್ಷೆ ಯಾರಿಗೆ ಅಂತಂದರೆ ಅದು ದರ್ಶನ್ಗೆನೆ. ಇದನ್ನು ನಾವು ಹೇಳಿದ್ದಲ್ಲ, ಇವತ್ತು ಪೊಲೀಸರೇ ಮೈಕ್ ಹಾಕ್ಕೊಂಡು ಕಿರ್ಚೋ ಸ್ಥಿತಿಗೆ ಬಂದಿದೆ. ಹಾಗಾದರೆ ಇವತ್ತು ಅಭಿಮಾನಿಗಳು ಏನು ಮಾತಾಡಿದ್ದಾರೆ ಚರ್ಚೆನ ಆರಂಭ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಅದನ್ನು ನೋಡ್ಕೊಂಬಂದ್ಬಿಡಿ. ಜಯಂತಿ ಹೇಗಿದೆ, ಅದಕ್ಕೆ ರೆಸ್ಪಾನ್ಸ್ ನೋಡೋಣ ಅಂತೇಳಿ ಮಾಧ್ಯಮದವರು ಕವರೇಜ್ಗೆ ಅಂತ ಹೋಗಿದ್ರು. ಅಷ್ಟಕ್ಕೆ ಆ ವ್ಯಕ್ತಿ ಧಮಕಿ ಹಾಕ್ತಾರೆ ಮಾಧ್ಯಮದವ್ರಿಗೆ. ಕರಿಯ ಚಿತ್ರ ರಿಲೀಸ್ ಆಗಿದೆ, ರೆಸ್ಪಾನ್ಸ್ ಹೇಗಿದೆ ಅಂತೇಳಿ ಕವರೇಜ್ ಮಾಡಕ್ಕೆ ಹೋದಂಥ ಮಾಧ್ಯಮದವ್ರಿಗೆ ಧಮಕಿ. ಆಮೇಲೆ ಏನಾಯಿತು, ಪೊಲೀಸರು ಎಂಟ್ರಿ ಕೊಟ್ಟರು. ಪೊಲೀಸರು ಎಂಟ್ರಿ ಕೊಟ್ಟಾಗ ಲಾಠಿ ಏಟು ಬಿತ್ತು. ಮುಂಚೆನೇ ಅವ್ರಿಗೆ ಮೈಕ್ ಹಾಕ್ಕೊಂಡು ಹೇಳಿದರು. ಅದೇನು ಹೇಳ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ದರ್ಶನನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಕ್ಕೆ ಅಭಿಮಾನಿಗಳು ಬಳ್ಳಾರಿಗೆ ಬಂದರು ಅಂತೇಳಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಮಾಡಲಿ, ಅವರ ಅಭಿಮಾನ. ಆದರೆ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಹತ್ತಾ ಇದ್ದಾನೆ ಅಂತೇಳಿ. ಅಲ್ಲಿ ಕ್ರೇನ್ ಇದೆ ಅಲ್ವಾ, ಆ ಕ್ರೇನ್ ಮೂಲಕ ಮೇಲಕ್ಕೆ ಹೋಗೋದಿತ್ತಲ್ಲ, ಅದರ ಸ್ಟೆಪ್ಸ್ ಇತ್ತಲ್ವಾ. ದರ್ಶನ್ ಮುಂದೆ ತಾಯಿ ದುರ್ಗಮ್ಮನೂ ಕಾಣಲಿಲ್ವಾ, ತಲೆ ಮೇಲೆ ಹತ್ತಿ ಪುನರ ಹಾಕಿದ್ರು. ಅರ್ಚಕ ಕೋಪ ಮಾಡಿಕೊಂಡ್ರು. ಕನಕ ದುರ್ಗಮ್ಮ ದೇವಿ ನೋಡಿ ಅವನೇನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಅಭಿಮಾನಿಗಳಿಗೋಸ್ಕರನೇ ಇವತ್ತು ಸಿನಿಮಾವನ್ನು ರಿಲೀಸ್ ಮಾಡಿದ್ದು. ಇವತ್ತು ಒಂದು ಮಾತನ್ನು ಹೇಳ್ತೀನಿ, ವೀಕ್ಷಕರೇ ಗಮನ ಇಟ್ಟು ಕೇಳ್ಕೊಳ್ಳಿ, ಅಭಿಮಾನಿಗಳೇ ನೀವು ಕೂಡ ಗಮನ ಇಟ್ಟುಕೊಂಡು ಕೇಳ್ಕೊಳ್ಳಿ. ಇವತ್ತು ಕರಿಯ ಸಿನಿಮಾ ರಿಲೀಸ್ ಆಯ್ತಲ್ವಾ, ಯಾಕೆ ಆ ಒಂದು ರಿಲೀಸ್ ಆದಂಥ ದುಡ್ಡಿನಿಂದ ಅವರ ಕುಟುಂಬಸ್ಥರಿಗೆ ಸಹಾಯವನ್ನು ಮಾಡಬಾರ್ದು? ಇವತ್ತು ರೇಣುಕಾಸ್ವಾಮಿ ಕುಟುಂಬಸ್ಥರು ಇವತ್ತು ಅಷ್ಟೊಂದು ಕಣ್ಣೀರು ಹಾಕ್ತಿದ್ದಾರಲ್ವಾ, ಅವ್ರಿಗೆ ನೀವು ಹೇಳಿದ್ರೆ ಅಭಿಮಾನಿಗಳಿಗೋಸ್ಕರ ಸಿನಿಮಾವನ್ನು ರಿಲೀಸ್ ಮಾಡಿದ್ದೀವಿ ಅಂತೇಳಿ. ನಾಳೆ ಇದನ್ನೇ ಅನೌನ್ಸ್ ಮಾಡಿ. ಇವತ್ತು ಮೊದಲನೇ ಶೋ ಹೌಸ್ಫುಲ್ ಆಗಿತ್ತು, 4ನೇ ಶೋ ಖಾಲಿ ಹೊಡಿತಾ ಇತ್ತು. ಅದೇ ನೀವು ಹೇಳಿ ಸಹಾಯ ಮಾಡೋದಕ್ಕೆ ನಾವು ಈ ಥರ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ. ಆಗ ನೋಡಿ ಇಡೀ ದಿನ ನೀವು ಶೋ ನಡೆಸಿದ್ರು ಕೂಡ ಫುಲ್ ರಶ್ ಆಗುತ್ತೆ, ಹೌಸ್ಫುಲ್ ಆಗುತ್ತೆ. ಇನ್ನು ದುರ್ಗಮ್ಮ ತಾಯಿಯ ಮೇಲೆ ಹತ್ತಿ ಹಾರವನ್ನು ಹಾಕಿದ್ದಕ್ಕೆ ಅರ್ಚಕ ಕೋಪ ಮಾಡಿಕೊಂಡ್ರು, ಬೇಸರ ವ್ಯಕ್ತಪಡಿಸಿದ್ರು. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಈ ರೀತಿಯಾಗೆಲ್ಲ ಮಾಡಿಬಿಟ್ರಲ್ಲ ಅಂತೇಳಿ ಅವರು ಅಳಲನ್ನು ವ್ಯಕ್ತಪಡಿಸಿದ್ರು. ಕೇಳಿ ಅದನ್ನು. ಸರ್
ನೋವು ಅನ್ಸುತ್ತೆ ಸರ್. ಯಾಕಂದ್ರೆ ಆಲ್ರೆಡಿ ನಾವೊಂದು ಲ್ಯಾಡರ್ ಮಾಡ್ಸಿದೀವಿ ಸರ್ ಆ ತರ ಹೂವಿನಾರ ಹಾಕೋದಕ್ಕೆ. ಇಷ್ಟಕ್ ಮುಂಚೆ ಯಾರು ಈ ತರ ಮಾಡಿಲ್ಲ ಸರ್. ಅಂದ್ರೆ ಒಬ್ಬ ಸಿನಿ ಆತ್ರಕ್ಕೋಸ್ಕರ ಆಗ್ಲಿ ಅಥವಾ ಯಾವ್ದೇ ರಾಜಕೀಯ ನಾಯಕರ ವಿಷಯದಲ್ಲಾಗ್ಲಿ ಯಾರು ಈ ತರ ಮಾಡಿಲ್ಲ. ಅಲ್ಲ ಅವ್ರು ನಮ್ಮ ಹತ್ರ ಬಂದು ಹೇಳೇ ಇಲ್ಲ. ಒಳಗಡೆ ಹೇಳ್ಬೇಕು, ಅವ್ರು ಟಿಕೆಟ್ ಕೌಂಟರ್ ಹತ್ರ ಬಂದು ಹೇಳ್ಬೇಕು ಈ ತರ ಹೂವಿನಾರ ತಂದಿದೀವಿ ಅಂತ. ಬಟ್ ಅವರು ಅತ್ಯುತ್ಸಾಹದಿಂದ ಅವರೇ ಏರಿ ಅವರೇ ಹಾಕಿ ಸರ್, ಅದೊಂದು ಗುಂಪುಗಾರಿಕೆ ಬಂದಾಗ ಅವ್ರು ಬೇಕಂತ ಈ ತರ ಯಾರು ನಮ್ಮನ್ನ ಕಂಟ್ರೋಲ್ ಮಾಡೋಕ್ ಆಗಲ್ಲ ಅನ್ನೋ ಒಂದ್ ಇದ್ರಲ್ಲಿ ಏನಾದ್ರು ಮಾತಾಡಕ್ ಹೋದ್ರೆ ಒಂದೇ ಸಲ ಎಲ್ಲಾರು ಬಂದ್ಬಿಡ್ತಾರೆ. ಇಲ್ಲ ಅದು ವಿಡಿಯೋಸ್ ಇದ್ರೆ ಅದನ್ನ ತೆಗೆಸ್ಕೊಂಡ್ ಮೊದ್ಲು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿ ಅದ್ರ ಬಗ್ಗೆ ಇದು ಮಾಡ್ಕೊಂಡು ಯಾರ್ಯಾರು ಇದಾರೆ ಅಂತ ಹೇಳಿ ನೋಡ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಹೇಳ್ತೀವಿ ಅಸಿಸ್ಟೆಂಟ್ ಕಮಿಷನರ್ಗೆ, ದೇವಸ್ಥಾನದ ಮುಜರಾಯಿ ಇಲಾಖೆ ಸಹಾಯಕ ಆಯುಕ್ತರಿಗೆ. ಇವತ್ತು ನಾವು ಈ ಚರ್ಚೆಯನ್ನು ಆರಂಭ ಮಾಡಬೇಕು, ಈ ಚರ್ಚೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅಂತಂದರೆ ಇವತ್ತು ಪೊಲೀಸರೇ ಹೇಳ್ತಿದ್ರು. ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ, ಅದಕ್ಕಿಂತ ಮುಂಚೆ ನಮ್ಮ ಪ್ಯಾನಲ್ ಟೀಮ್ಗೆ ಹೇಳ್ತೀನಿ. ಪೊಲೀಸವರು ಇವತ್ತು ಮೈಕ್ ಹಾಕ್ಕೊಂಡು ಅನೌನ್ಸ್ ಮಾಡ್ತಾರೆ, ನಿಮ್ಮಿಂದಾಗಿಯೇ ಇವತ್ತು ದರ್ಶನ್ಗೆ ಇಂಥ ಸ್ಥಿತಿ ಬಂದಿರೋದು ಅನ್ನೋದು. ಅದನ್ನು ಸಿಕ್ಕಿದ್ರೆ ಪ್ಲೇ ಮಾಡ್ಬೋದಾ? ಕೇಳಿಸ್ಕೊಳ್ಳಿ. ಇವತ್ತು ಪ್ರಸನ್ನ ಥಿಯೇಟ್ರ್ ಮುಂದೆಗಡೆ ಹೆಚ್ಚು ಕ್ರೌಡ್ ಸೇರ್ಕೊಳ್ತಾರೆ. ಆಗ ಅಲ್ಲಿ ಅವರ ಹುಚ್ಚು ಅಭಿಮಾನದಿಂದಾಗಿ ಬೇಸತ್ತು ಪೊಲೀಸರು ಅವರು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ನಿಮ್ಮಿಂದಾಗಿಯೇ ಇವತ್ತು ಇಂಥ ಸ್ಥಿತಿ ಬಂದಿರೋದು, ಸೌಜನ್ಯದಿಂದ ನಡೆದುಕೊಳ್ಳಿ, ಬಂದ್ರಾ ಸಿನಿಮಾ ನೋಡಿದ್ರಾ ವಾಪಸ್ ಹೋದ್ರಾ, ಅಷ್ಟಾಗಬೇಕಾಗಿತ್ತು, ಅದರಲ್ಲಿ ಆಗಿದ್ದೇ ಬೇರೆ. ಪ್ಲೇ ಮಾಡ್ತೀರಾ? ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಲಸ ಬರ್ತಾ ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ನೋವು ಅಂತಾರೆ. ಏನಾದ್ರು ನೀವು ಸ್ಲೋಗನ್ ಕೂಗೋದು ನ್ಯೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ, ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ. ಆಮೇಲೆ ಬಂತ ಬೇರೆ ತೊಂದರೆ ಒಂದು ಮುಗಿಸ್ತೀರಾ. ನಿಮ್ಮಂತ ಕೆಲವು ಕೆಟ್ಟವರಿಂದ ಅವ್ರು ಇನ್ನೂ ತೊಂದರೆ ಆಗ್ತಾ ಇರೋದು ಅವ್ರಿಗೆ. ಅಭಿಮಾನಿಗಳು, ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು. ಹೇಳಬಲ್ಲಿ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಲಸ ಬರ್ತಾ ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.